ಸಲ್ಯೂಷನ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್. ಈ ಸಲ್ಯೂಷನ್ ಅಂತ ಇದೆಯಲ್ಲ, ಈ ಪೂರ ಚಾಪ್ಟರ್ ಇದ್ರ ಮೇಲೆ ಇರೋದು. ಇದರದೇ ಒಂದು ಪ್ರಾಮುಖ್ಯತೆ ಇದೆ, ಸರಿನಾ? ಈ ಲೀನಿಯರ್ ಈಕ್ವೇಷನ್ ಅಂತಾನೆ ಅಲ್ಲ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಎಲ್ಲ ಕಡೆನೂ ಉಪಯೋಗಿಸ್ತೀವಿ ಸಲ್ಯೂಷನ್ ಅಂತ ಹೇಳೋ ಪದ. ಸೊ ಸಲ್ಯೂಷನ್ ಅರ್ಥ ಮಾಡ್ಕೊಳೋದಕ್ಕೆ ಮುಂಚೆ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಅಂತ ಏನು ಅಂತ ಹೇಳಿ ತಿಳ್ಕೊಬೇಕು ನೀವು. ಟ್ರೂ ಸ್ಟೇಟ್ಮೆಂಟ್ ಮ್ಯಾಥ್ಸಲ್ಲಿ ಏನು ಅಂತ ಹೇಳಿದ್ರೆ 10 = 10 ಟ್ರೂ ಸ್ಟೇಟ್ಮೆಂಟ್ ಅಲ್ವಾ? ಇದು ಎರಡು ಒಂದೇ ತಾನೆ. 4 = 2² ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಆಮೇಲೆ a + b = b + a ಟ್ರೂ ಸ್ಟೇಟ್ಮೆಂಟ್ ಅಲ್ವಾ? ಮತ್ತಿನ್ನೇನಿದೆ, 40 is greater than 20 ಟ್ರೂ ಸ್ಟೇಟ್ಮೆಂಟ್. ಟ್ರೂ ಸ್ಟೇಟ್ಮೆಂಟ್ ಉಲ್ಟಾ ಮತ್ತೊಂದು ಕಡೆ ಏನಿದೆ ಅಂತ ಹೇಳಿದ್ರೆ ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಸ್ಟೇಟ್ಮೆಂಟಲ್ಲಿ ಏನು ಬರುತ್ತೆ? 10 is equal to 12 ಇದು ಫಾಲ್ಸ್ ಸ್ಟೇಟ್ಮೆಂಟ್. 3² = 8 ಫಾಲ್ಸ್ ಸ್ಟೇಟ್ಮೆಂಟ್. 40 is lesser than 20 ಫಾಲ್ಸ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಏನಕ್ಕೆ ಅಂತ ಹೇಳಿ ಇಲ್ಲಿ ಅರ್ಥ ಆಗುತ್ತೆ, ಏನಕ್ಕಿದು ಕಲಿಬೇಕು ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಇಲ್ಲಿ ಅರ್ಥ ಆಗುತ್ತೆ. ಆಲ್ಜಿಬ್ರೈಕ್ ಮೀನಿಂಗ್ ಆಫ್ ಸಲ್ಯೂಷನ್. ಇವಾಗ ಇದು ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಳೋಣ. x + y - 10 = 0 ಇಲ್ಲ ಅಂತ ಹೇಳಿದ್ರೆ y = -x + 10 ಯಾವುದಾರ ಒಂದು ಈಕ್ವೇಷನ್ ತೊಗೊಬೋದು ನೀವು. ಇವಾಗ ಇದರಲ್ಲೇ ಒಂದಷ್ಟು ವ್ಯಾಲ್ಯೂ ಹಾಕೋಣ, ಇನ್ಪುಟ್ ಕೊಡೋಣ. ಇಲ್ಲಿ ಇನ್ಪುಟ್ ಏನೇನು ಬರುತ್ತೆ? x ಮತ್ತು y ಅಲ್ವಾ? ಸಾಲ್ವ್ ಮಾಡಾದ್ಮೇಲೆ ಇದು ಟ್ರೂ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನೋಡೋಣ. ಟ್ರೂ ಇಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನೋಡೋಣ. ಮೊದಲನೇದಾಗಿ 0, 0, 5, 5, -1, 11 ಸರಿನಾ? ಮತ್ತು ಇನ್ನೇನು ಕೊಡ್ಬೋದು? 2, 3. ಇವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದೊಂದು ಪಾಯಿಂಟ್, ಅಂದರೆ ನಾನು ಏನೋ ಒಂದು ರ್ಯಾಂಡಮ್ ಕೋಆರ್ಡಿನೇಟ್ ಪಾಯಿಂಟ್ ತೊಗೊಂಡಿದ್ದೀನಿ, x and y ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ 1 ಇಲ್ಲಾಂದರೆ ಈಕ್ವೇಷನ್ 2 ಅಲ್ಲಿ LHS RHS ಈಕ್ವಲ್ ಟ್ರೂ ಸ್ಟೇಟ್ಮೆಂಟಾ ಅಲ್ವಾ ಅಂತ ನೋಡಬೇಕು. ಸೊ ಇಲ್ಲಿ ಬರೀತೀನಿ. ಫಾರ್ x = 0, y = 0 ಏನು ಬರುತ್ತೆ? 0 + 0 -10 -10 = 0 ಫಾಲ್ಸ್ ಸ್ಟೇಟ್ಮೆಂಟ್ ತಾನೆ ಅಲ್ವಾ? -10 = 0 ಬರುತ್ತೆ ಇಲ್ಲಿ ಈ ಆನ್ಸರು. ಸೊ ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇಲ್ಲೂ ಕೂಡ ಮಾಡ್ಬೋದು, ಇಲ್ಲಾಂದರೆ ಇದು ಮಾಡ್ಬೋದು. 5 + 5 -10 = 0 ಹೌದು. ನಿಮ್ಗೆ ಇಲ್ಲಿ 5 + 5 10 ಬರುತ್ತೆ, 10 - 10 0 ಬರುತ್ತೆ, 0 = 0 ಬರುತ್ತೆ ಇಲ್ಲಿ. ಹಾಗಾಗಿ ಇದು ಟ್ರೂ ಸ್ಟೇಟ್ಮೆಂಟ್, ಇದು ಫಾಲ್ಸ್ ಸ್ಟೇಟ್ಮೆಂಟ್. -11 -1 ಮತ್ತು 11 ಇಲ್ಲಿ ಹಾಕ್ಕೊಳ್ಳಿ. ಸೊ ಫಾರ್ x = -1 and y = 11. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ y ಜಾಗದಲ್ಲಿ 11 ಹಾಕಿ = -1 + 10. ಸೊ ಇದು ನಿಮ್ಮ +1 + 10 ಆಗುತ್ತೆ. 11 = 11 ಬರುತ್ತೆ. ಹಾಗಾಗಿ ಇದು ಟ್ರೂ ಸ್ಟೇಟ್ಮೆಂಟ್. 2 ಮತ್ತು 3, 2 + 3 5, 5 - 10 -5 = 0 ಇದು ನಿಮ್ಮ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಏನು ಸಲ್ಯೂಷನ್ ಇಲ್ಲಿ ಗೆಸ್ ಮಾಡಿ. ಈ ಪಾಯಿಂಟ್ಸ್ ಇದೆಯಲ್ಲ, ಇದರಲ್ಲಿ ಯಾವುದು ನಿಮ್ಮ ಸಲ್ಯೂಷನ್, ಯಾವ್ದು ಸಲ್ಯೂಷನ್ ಅಲ್ಲ? ಹೌದು, 5, 5 ನಿಮ್ಮ ಸಲ್ಯೂಷನ್, -1, 11 ನಿಮ್ಮ ಸಲ್ಯೂಷನ್. ಹೌದು, ಇಲ್ಲಿ ಎರಡೆರಡು ಸಲ್ಯೂಷನ್ ಇದೆ. ಹೋಗ್ತಾ ಹೋಗ್ತಾ ನೋಡ್ತೀರಾ, ಆ್ಯಕ್ಚುಲಾಗಿ ಇನ್ಫೈನೈಟ್ ಸಲ್ಯೂಷನ್ನು ಸಾಧ್ಯ ಇದೆ, ಮತ್ತು 0, 1 ಆ ಥರ ಎಲ್ಲ ನೋಡ್ಕೊಂಡು ಹೋಗ್ತೀರಾ. ಬಟ್ ಸಿಂಗಲ್ ಈಕ್ವೇಷನಲ್ಲಿ ನಿಮ್ಮ ಯಾವತ್ತಿದ್ರೂ ಇನ್ಫೈನೈಟ್ ಸಲ್ಯೂಷನ್ಸ್ ಇರುತ್ತೆ. ಹೇಗೆ ಇನ್ಫೈನೈಟ್ ಸಲ್ಯೂಷನ್ ಅಷ್ಟೊಂದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಗ್ರಾಫಿಕಲ್ ಮೀನಿಂಗ್ ಅಂತ ಹೇಳಿ ನೋಡೋಣ. ಸೊ ಗ್ರಾಫಿಕಲ್ ಮೀನಿಂಗಿಗೆ ಗ್ರಾಫ್ ಬೇಕು. ಹಾಗಾಗಿ ನಾನು ಪೈಥಾನ್ ಕೋಡ್ ಓಪನ್ ಮಾಡ್ತೀನಿ. ಗ್ರಾಫ್ ಪ್ಲಾಟ್ ಮಾಡೋಣ. ಇದು ನಮ್ಮ ಲೀನಿಯರ್ ಈಕ್ವೇಷನ್ನು ಅಲ್ವಾ?
ಸೊ ಆಲ್ರೆಡಿ ನಾನು ಈಕ್ವೇಷನ್ ಟೈಪ್ ಮಾಡಿದ್ದೀನಿ, y is equal to minus x plus 10 ಅಂತ ಹೇಳಿ. ಕರೆಕ್ಟ್ ತಾನೆ? y is equal to minus x plus 10. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಇವಾಗ. ಇದು ನಮ್ಮ ಗ್ರಾಫ್ ಅಲ್ವಾ? ಇವಾಗ ಇದರಲ್ಲಿ ಹೇಗೆ ಅರ್ಥ ಮಾಡ್ಕೊಳೋದು? ಪುಟ್ಟದ್ದು ಮಾಡೋಣ. ಇದನ್ನು ಹೇಗೆ ಅರ್ಥ ಮಾಡ್ಕೊಳೋದು? ಏನು ನೋಡ್ತಾ ಇದ್ದೀವಿ? ಮೊದಲನೇ ಪಾಯಿಂಟ್ 0,0 ಇಲ್ಲಿದೆ. ನಮ್ಮ ಲೈನ್ ಇದು ಅಲ್ವಾ? ನಮ್ಮ ಲೀನಿಯರ್ ಈಕ್ವೇಷನ್ ಇಲ್ಲಿದೆ. 0,0 ಮತ್ತೊಂದು ಬೇರೆ ಎಲ್ಲೋ ಇದೆ. 5,5 ಓಕೆ, 5 ಅಲ್ಲಿದೆ ಅಲ್ವಾ? y ಆಕ್ಸಿಸ್ 5 ಅಲ್ಲಿದೆ, x ಆಕ್ಸಿಸ್ 5 ಅಲ್ಲಿದೆ. ಅವೆರಡು ಪಾಯಿಂಟ್ 5,5 ಲೈನ್ ಮೇಲಿದೆ ಅಲ್ವಾ? 5,5 ಲೈನ್ ಮೇಲಿದೆ. -1,11 -1 ಈ ಕಡೆ ಬರುತ್ತೆ. ಸೊ ಗ್ರಾಫ್ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಬೇಕು ನಾನು. ಸೊ ಇದನ್ನು ಝೂಮ್ ಮಾಡ್ಬಿಡೋಣ ಬೆಸ್ಟ್. -1 ಸಿಕ್ತು. 11 ಮೇಲಿದೆ. ಸೊ ಅದು ಸ್ವಲ್ಪ ಕೆಳಗಡೆ ಎಳೆಯೋಣ. -1 ಕರೆಕ್ಟ್ ಅಲ್ಲ? -1 ಕರೆಕ್ಟ್ ಇದೆ. 11 ನೋಡಿ ಮೇಲಿದೆ ನೋಡಿ. ಇದೊಂದು ಆಟ ಇದ್ದಂಗೆ. ಹಾಂ, ಕರೆಕ್ಟಾಗಿ ನೋಡಿ. -111 ಲೈನ್ ಪಾಸ್ ಆಗ್ತಾ ಇದೆ ಅಲ್ವಾ? ಸೊ ಇವೆರಡು ಪಾಯಿಂಟು ನಾನು ನೋಡ್ದಂಗೆ ಇದು ಲೈನ್ ಮೇಲಿದೆ. ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಪಾರ್ಟ್ ಆಫ್ ದ ಲೈನ್. ಯಾಕಂದರೆ ಲೈನ್ ಇಸ್ ಮೇಡ್ ಅಪ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಅಲ್ವಾ? ಆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸಲ್ಲಿ ಇವೆರಡು ಒಂದು ಪಾಯಿಂಟು. ಸೊ ಬೇಸಿಕಲಿ ಗ್ರಾಫಿಕಲ್ ಮೀನಿಂಗ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಯಾವ್ಯಾವ ಪಾಯಿಂಟು ಗ್ರಾಫ್ ಮೇಲಿರುತ್ತೋ ಅವೆಲ್ಲ ಸೊಲ್ಯೂಷನ್. ಓಕೆ, ಇನ್ನು ಒಂದು ರ್ಯಾಂಡಮ್ ಪಾಯಿಂಟ್ ತೊಗೊಂಡು ನೋಡೋಣ. ಎಕ್ಸಾಂಪಲ್ -2 ತೊಗೊಳೋಣ ತೊಗೊಳ್ಳಿ. ಇಲ್ಲೇ ಇದೆಯಲ್ಲ. ಮತ್ತು -2 ಜೊತೆಗೆ ಏನು ಬರ್ತಾ ಇದೆ? 12 ಬರ್ತಾ ಇದೆ. ಸ್ವಲ್ಪ ಕ್ಲೀನ್ ಅರೇಂಜ್ ಮಾಡಿದ್ರೆ ನೋಡಿ, -2 ಮತ್ತು 12. ಅಲ್ಜಿಬ್ರೈಕಲ್ಲಿ ಇದು ವ್ಯಾಲಿಡ್ ಇದು ನೋಡಿ. ಇದು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಇದು -2 + 12 -10. -2 -10 -12 ಬರುತ್ತೆ. +12 -12 0 ಬರುತ್ತೆ. 0 = 0. ಟ್ರೂ ಸ್ಟೇಟ್ಮೆಂಟ್ ಬಂತಲ್ವಾ? ಹಾಗಾಗಿ ನಮ್ಮ ಸೊಲ್ಯೂಷನ್ ಅಂತ ಹೇಳಿದ್ರೆ ಲೀನಿಯರ್ ಈಕ್ವೇಷನಲ್ಲಿ ಆಲ್ ದೋಸ್ ಪಾಯಿಂಟ್ಸ್ ವಿಚ್ ಇಸ್ ಆನ್ ದ ಲೈನ್. ಗ್ರಾಫಿಕಲಿ ಅದು ಅರ್ಥ. ಆಲ್ಜಿಬ್ರೈಕಲಿ LHS being equal to RHS. ಆ ಟ್ರೂ ಸ್ಟೇಟ್ಮೆಂಟ್ ಬರುತ್ತೆ ನಮಗೆ. ಸರಿನಾ? ಇದು ನಿಮ್ಮ ಸೊಲ್ಯೂಷನ್. ಇದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಅರ್ಥ ಆಗಲಿಲ್ಲ ಇನ್ನು ಮತ್ತೊಂದು ಸತಿ ನೋಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಂತ ಗ್ರಾಫ್ ಜನರೇಟ್ ಮಾಡಿ ಕೋಡಿಂಗ್ ಹೆಂಗಿರೋ ಸಿಗುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡಿ ಇದನ್ನು. ಅದಾದಮೇಲೆ ಗ್ರಾಫ್ ಅಬ್ಸರ್ವ್ ಮಾಡಿ. ಸೊ ಪಾಯಿಂಟ್ಸ್ ನೋಟ್ ಡೌನ್ ಮಾಡಿ. ಇದೆಲ್ಲ ಮ್ಯಾಚ್ ಮಾಡಿದ್ನಲ್ಲ ನಾನು, ಆ ಥರ ಮಾಡಿ ನಿಮಗೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸರಿನಾ? ಸೊಲ್ಯೂಷನ್ ಅಂತ ಹೇಳೋದು ಕಲೀಲೇಬೇಕು. ಇದು ಅರ್ಥ ಆಗಲೇಬೇಕು. ಈ ಪೂರ ಚಾಪ್ಟರು ಮತ್ತು ಬೇರೆ ಎಲ್ಲ ಟಾಪಿಕ್ ಕೂಡ ಅಲ್ಲೂ ಕೂಡ ಉಪಯೋಗಿಸ್ತೀವಿ.